ವೊಡಾಫೋನ್ ಐಡಿಯಾ 2007 ಲಿಸ್ಟ್ ಆಯಿತು 50 ರುಪೀಸಿಗೆ. ಅದಾದ ಮೇಲೆ ಒಂದು ಅಪ್ಸೈಡಲ್ಲಿ 120 ತನಕ ಒಂದು ಹೈ ಹೊಡಿತು, ಅಲ್ಲಿಂದ ಒಂದೊಳ್ಳೆ ಸೆಲ್ಲಿಂಗ್ ಬಂತು. ಫೈನ್. ಸೊ ಈಗ ರೀಸೆಂಟ್ ಡೇಸಲ್ಲಿ ಒಂದೇನು ನ್ಯೂಸ್ ಆಗ್ತಾ ಉಂಟು ಸೆಬಿ ಮತ್ತು ಇಲಾನ್ ಮಸ್ಕಿಂದು ರಿಲೇಟೆಡು. ಸೊ ಈಗ ತುಂಬ ಜನದ್ದು ಬಾಯಲ್ಲಿ ಇದೆ ಉಂಟು ವೊಡಾಫೋನ್ ಐಡಿಯಾ ಒಳ್ಳೆ ಒಂದು ಮೊಮೆಂಟಮ್ ಕೊಡ್ತಾ ಉಂಟು, ಒಳ್ಳೆ ಒಂದು ಮೊಮೆಂಟಮ್ ಕೊಡ್ತಾ ಉಂಟು ಅಂತ. ಸೊ ಈಗ ನೀವು ಟೆಕ್ನಿಕಲಿ ನಾ ಹೇಳಬೇಕಂದ್ರೆ ಬೈ ಮಾಡೋದು ಫೇರ್ ಅಲ್ಲ. ಬಿಕಾಸ್ ಯಾಕಂದರೆ ಇಲ್ಲಿಂದ ಒಂದೊಳ್ಳೆ ಸೆಲ್ಲಿಂಗ್ ಬಂತು, ರೈಟ್. ಅದಾದ್ರ ಮೇಲೆ ಇಲ್ಲಿ ತುಂಬ ಜನ ಬೈಯಿಂಗ್ ಮಾಡಿರ್ತಾರೆ, ಇಲ್ಲಿ ತುಂಬ ಜನ ಬೈಯಿಂಗ್ ಮಾಡಿರ್ತಾರೆ, ಇಲ್ಲಿ ತುಂಬ ಜನ ಬೈಯಿಂಗ್ ಮಾಡಿರ್ತಾರೆ, ಇಲ್ಲಿ ತುಂಬ ಜನ ಬೈಯಿಂಗ್ ಮಾಡಿರ್ತಾರೆ. ಸೊ ಅವ್ರಿಗೇನಾಗಿದೆ ಅಂದರೆ 2019-20 ಎಲ್ಲ ಇನ್ವೆಸ್ಟ್ ಮಾಡಿದವರು ನಮ್ಮ ಕಾಸ್ಟ್ ಹತ್ರ ಬರಲಿ, ಇಲ್ಲ ಸ್ವಲ್ಪ ಪ್ರಾಫಿಟ್ ಹೋಗಲಿ, ಇಲ್ಲಾಂದರೆ ಈ ಲಾಸ್ ಎಷ್ಟಾಗಿದೆ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತ ಇರೋರೆಲ್ಲ ತುಂಬ ಜನ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಈ ಪ್ರೈಸಿಗೆ ಬಂದಾಗ ಅವರೆಲ್ಲ ಸೆಲ್ಲಿಂಗ್ ಮಾಡ್ತಾರೆ. ಸೊ ಇಲ್ಲಿ ನಾವು ಬೈ ಮಾಡ್ಲಿಕ್ಕೆ ಹೋದರೆ ನಾವು ಬೈ ಮಾಡುವಾಗ ಅವರು ಸೆಲ್ ಮಾಡ್ತಾರೆ. ಸೊ ಆ ಎಕ್ಸ್ಚೇಂಜ್ ಆದಾಗ ನಮಗಿಲ್ಲಿ ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಐ ಹೋಪ್ ನಾ ಏನು ಹೇಳ್ತಂತ ಕ್ಲಿಯರ್ ಆಯ್ತು ಅಂತ ನಾನು ನಿಮ್ಗೆ ಮತ್ತೊಮ್ಮೆ ಕ್ಲಾರಿಫಿಕೇಷನ್ ಮಾಡ್ತೀನಿ. ಸೊ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು. ಸೊ ಮೇಲೆ ಕೂಡ ತುಂಬ ಜನ ಬೈ ಮಾಡಿರ್ತಾರೆ, ಇಲ್ಲಿ ಕೂಡ ತುಂಬ ಜನ ಬೈ ಮಾಡಿರ್ತಾರೆ, ಇಲ್ಲಿ ಕೂಡ ತುಂಬ ಜನ ಬೈ ಮಾಡಿರ್ತಾರೆ. ಸೊ ಇಲ್ಲಾಂದ್ರೆ ಸೆಲ್ಲಿಂಗ್ ಬಂದಾಗ ಏನಾಗುತ್ತೆ ಅಂದರೆ ಇವ್ರದ್ದೆಲ್ಲ ಪೋರ್ಟ್ಫೋಲಿಯೋ ಏನಾಗಿದೆ ನೆಗೆಟಿವಲ್ಲಿದೆ. ಫೈನ್. ಸೊ ಯಾವಾಗ ಅವ್ರದ್ದು ಬೈ ಪ್ರೈಸ್ ಏನು ಬರುತ್ತೆ, ದಟ್ ಮೀನ್ಸ್ ಈಗ 24 ರೂಪಾಯಿ ಹತ್ರ ಒಬ್ಬ ಬೈ ಮಾಡಿರ್ತಾನೆ, ಅವ್ನ ಪ್ರೈಸ್ ಯಾವಾಗ ಬರುತ್ತೆ ಅವನಿಗೆ ಅವಾಗ ಖುಷಿ ಆಗುತ್ತೆ, ಎಸ್ ನಂದು ಲಾಸಸ್ ಇಂದ ಈಗ ಬ್ರೇಕ್ ಇವೆನಲ್ಲಿ ಬಂದಿದೆ, ಇಫ್ ಇನ್ ಕೇಸ್ ಇದರ ಅಪ್ಸೈಡ್ ಹೋಗಿದ್ರೆ ನಾನು ಇಲ್ಲಿ ಸೆಲ್ ಮಾಡ್ತೀನಿ, ಇಲ್ಲಾಂದರೆ ನನ್ನ ಲಾಸಸ್ ಹತ್ರ ಸ್ವಲ್ಪ ಲಾಸಸ್ ಕಡಿಮೆ ಆಗಲಿ, ಇಲ್ಲಾಂದರೆ ನನ್ನ ಚಾರ್ಜಸಲ್ಲಿ ಎಕ್ಸಿಟ್ ಆಗಲಿ, ಇಲ್ಲಾಂದರೆ 24 ನಿಯರ್ ಟು ನಾನು ಎಕ್ಸಿಟ್ ಆಗ್ತೀನಿ ಅಂತ. ಬಿಕಾಸ್ ಯಾರು 24 ರುಪೀಸ್ ಅಥವಾ 23 ರುಪೀಸ್ ಅಥವಾ ಈ ಥರ ಒಂದು 50 ಬಿಲೋ ರೇಂಜಿಂದೆಲ್ಲ ಸ್ಟಾಕ್ಸ್ ಉಂಟಲ್ಲ ಅದೆಲ್ಲ ಕ್ವಾಲಿಟಿ ಹೆವಿ ತೊಗೊಂಡಿರ್ತಾರೆ. ಸೊ ಅವ್ರಿಗೆ ಲಾಸಸ್ ಆದರೂ ಕೂಡ ತುಂಬ ದೊಡ್ಡ ಲಾಸಸ್ ಆಗುತ್ತೆ, ಬಿಕಾಸ್ ಕ್ವಾಂಟಿಟಿ ತುಂಬ ಇರ್ತದೆ. ಸೊ ಯಾಕಂದರೆ ಒಳ್ಳೆಯ ಅಮೌಂಟಿಗೆ ತುಂಬ ದೊಡ್ಡ ಕಂಪ್ನಿ ಸಿಗ್ತಾ ಉಂಟು, ಬಾಚ್ಕೊಂಡು ಬಿಡೋಣ ಅಂತ. ಸೊ ಟೆಕ್ನಿಕಲಿ ಹೇಳಬೇಕಂದ್ರೆ ಇಟ್ ಈಸ್ ನಾಟ್ ಅ ಗುಡ್ ಚಾಯ್ಸ್ ಟು ಇನ್ವೆಸ್ಟ್ ನಾವು. ಅಂದರೆ ಇದು ಒಳ್ಳೆ ಸಮಯ ಅಲ್ಲ ಈಗ ನೀವು ಇನ್ವೆಸ್ಟ್ ಮಾಡಲಿಕ್ಕೆ. ಇಫ್ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡೋದಾದರೆ ಸಮಥಿಂಗ್ ನೀವು 20ಗಿಂತ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡ್ಬೋದು, ಬಟ್ ಈಗ ಪ್ಲ್ಯಾನ್ ಮಾಡಲಿಕ್ಕಿಲ್ಲ. ಬಿಕಾಸ್ ಇಲ್ಲಿ ಏನಾಗಿದೆ ಅಂದರೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡ್ತು, ಒಂದು ರೇಂಜ್ ಮಾಡ್ತು, ಅದಾದ್ರ ಮೇಲೆ ಇಲ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತಾ ಅಂದರೆ ಮಾತ್ರ ನಾವಿಲ್ಲಿ ಬೈ ಮಾಡಿದರೆ ಫೇರ್ ಅಂತ. ಈಗ ಬೈ ಮಾಡೋದು ಫೇರಾ? ನನ್ನ ಪ್ರಕಾರ ಈಗ ನೀವು ಬೈ ಮಾಡಿದರೆ ಲಾಸಸ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇದು 20 ಹತ್ರ ಬಂದು ಒಂದೊಳ್ಳೆ ಕನ್ಸಲ್ಟಿಂಗ್ ಮಾಡಿ ದೆನ್ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ನಾವು ಟ್ರೇಡ್ ಮಾಡೋದು ಬೆಟರ್ ಅಂತ. ಬಿಕಾಸ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆ, ಕ್ಲಿಯರ್. ಅದಾದ್ರ ಮೇಲೆ ಇಲ್ಲಿ ಫಸ್ಟ್ ಟೈಮ್ ಹೋಯಿತು ಆ್ಯಂಡ್ ಇದು ಸೆಕೆಂಡ್ ಟೈಮ್ ಹೋಗ್ತಾ ಉಂಟು. ಈಗ ಥರ್ಡ್ ಟೈಮು ಎರಡು ವಿಷಯ ಆಗ್ಬೋದು. ಒಂದು ಇಲ್ಲಿಂದ ಸೆಲ್ಲಿಂಗ್ ಕೂಡ ಬರ್ಬೋದು, ಇಲ್ಲಾಂದರೆ ಸ್ವಲ್ಪ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಕೂಡ ಬರ್ಬೋದು ಇಫ್ ಇನ್ ಕೇಸ್ ಜಾಸ್ತಿ ನ್ಯೂಸು ಸ್ಪ್ರೆಡ್ ಆದರೆ. ಬಿಕಾಸ್ ಇದು ಸ್ವಲ್ಪ ಎಮೋಷ್ನಲಿ ಟ್ರೇಡ್ ಆಗ್ತಾ ಉಂಟು, ಟೆಕ್ನಿಕಲಿ ಟ್ರೇಡ್ ಆಗ್ತಾ ಇಲ್ಲ. ಯಾವಾಗ ಇದು 20ಗಿಂತ ಅಪ್ಸೈಡಲ್ಲಿ ಒಂದು ಕನ್ಸಲ್ಟಿಂಗ್ ಮಾಡಿ ದೆನ್ ಇಲ್ಲಿ ಒಂದು ವೀಕ್ಲಿ, ಮಂತ್ಲಿ ಅಥವಾ ಡೈಲಿ ಕ್ಲೋಸಿಂಗ್ ಕೊಟ್ಟು ಇಲ್ಲಿಂದ ಅಪ್ಸೈಡಲ್ಲಿ ಒಂದೊಳ್ಳೆ ಸಸ್ಟೈನೇಬಲ್ ರ್ಯಾಲಿ ಕೊಟ್ಟರೆ ಮಾತ್ರ ನಾವಿಲ್ಲಿ ಟ್ರೇಡ್ ಮಾಡಿದ್ರು ಐ ಥಿಂಕ್ ಬೆಟರ್ ಅಂತ. ಈಗ ನೀವು ಟ್ರೇಡ್ ಮಾಡೋದಾದರೆ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಇಲ್ಲಿ ಎಲ್ಲ ಬೈ ಮಾಡಿದವರು ತುಂಬ ಪ್ರಾಫಿಟ್ ಆಗ್ತಾ ಇರ್ತದೆ. ದಟ್ ಮೀನ್ಸ್ ಇಲ್ಲಿ ಫ್ರೆಶ್ ಪೊಸಿಷನ್ ಮಾಡಿರೋರು ಇಫ್ ಇನ್ ಕೇಸ್ ಇಲ್ಲಿ 50 ಹತ್ರ, 30 ಹತ್ರ, 40 ಹತ್ರ ಬೈ ಮಾಡಿದವರೆಲ್ಲ ಕಾಯ್ತಾ ಇರ್ತಾರೆ ಯಾವಾಗ ನಮ್ಮ ಪ್ರೈಸ್ ಬರ್ತಾರೆ ಆವಾಗ ನಾವಲ್ಲಿ ಸೆಲ್ ಮಾಡುವ ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು ಎಮೋಷ್ನಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾ ಉಂಟು ಅದು ಇದಾಯಿತು ಅಂತ ಯಾವತ್ತು ಅದ್ರ ಬೇಸಿಸ್ ಮೇಲೆ ನೀವು ಇನ್ವೆಸ್ಟಿಂಗ್ ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಕರೆಕ್ಟು ಟೆಕ್ನಿಕಲ್ ನೋಡಿ. ಇಫ್ ಇನ್ ಕೇಸ್ ನೀವು ಫಂಡಮೆಂಟಲ್ ಇಂಟ್ರೆಸ್ಟ್ ಇದ್ದರೆ ಫಂಡಮೆಂಟಲ್ ಕೂಡ ನೋಡಿ. ಅದಾದ್ರ ಮೇಲೆ ನೀವು ಒಂದೊಳ್ಳೆ ಡಿಸಿಷನ್ ತಗೊಂಡ್ರೆ ಅದಕ್ಕೆ ಮೇಕ್ ಸಮ್ ಸೆನ್ಸ್, ರೈಟ್. ಸೊ ಈಗ ನೀವು 20ಗಿಂತ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡೋದಾದರೆ ಬೆಟರ್ ಅಂತ. ಇಲ್ಲ ಅಂದರೆ ಇದನ್ನ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಸಮಥಿಂಗ್ 20ಗಿಂತ ಅಪ್ಸೈಡಲ್ಲಿ ಹೋದರೆ ಮಾತ್ರ ನಾವು ಬೈ ಮಾಡೋದು ಅಂತ, ಕ್ಲಿಯರ್. ಸೊ ಈಗ ನೀವು ಒಂದು ಹೇಳಬೇಕಂದ್ರೆ ಸಮಥಿಂಗ್ 20 ಹತ್ರ ಒಂದು ಒಳ್ಳೆ ಹೊರಿಜಾಂಟಲ್ ಲೈನ ಡ್ರಾ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಒಂದು 40 ಅಥವಾ ಹೊರಿಜಾಂಟಲ್ ಒಂದು ಡ್ರಾ ಮಾಡ್ಕೊಳ್ಳಿ. ಸೊ ಈ ರೇಂಜಲ್ಲಿ ಯಾವ ತನಕ 20ಗಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಡ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಸೊ ಅಲ್ಲಿಂದ ಅಷ್ಟೊಂದು ಒಳ್ಳೆ ರೆಸಿಸ್ಟೆನ್ಸ್ ನನಗೆ ತೋರಿಸ್ತಾ ಇಲ್ಲ. ಬಿಕಾಸ್ ಇದು ಇಲ್ಲಿಂದ ಬ್ರೇಕ್ ಡೌನ್ ಆಯಿತು, ಅದಾದ ಮೇಲೆ ಇಲ್ಲೊಂದು ರೇಂಜ್ ಮಾಡ್ತು, ಇಲ್ಲಿ ಹೋಗುವಾಗ ಅಪ್ಸೈಡಲ್ಲಿ ಫಾಸ್ಟ್ ಮೂಮೆಂಟಮ್ ಇರೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾರು ಇಂಟ್ರಾಡೇ ಅಥವಾ ಯಾರು ಪೊಸಿಷನ್ ಬೇಸಲ್ಲ ಶಾರ್ಟ್ ಮಾಡಿ ಇರ್ತಾರೆ ಅವ್ರದಲ್ಲಿ ಇಲ್ಲಿ ಎಸ್ಸಲ್ಲಿ ಇರೋ ಚಾನ್ಸಸ್ ಇರ್ತಾರೆ. ಸೊ ಇದೊಂದು ಒಳ್ಳೆ ಡೋಜಿ ಟ್ಯಾಪ್, ದಟ್ ಮೀನ್ಸ್ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಮಾಡಿದೆ. ಸಮಾರೋಡ್ ಇಲ್ಲಿ 1-2 ಮಂತ್ ಅಥವಾ 1 ಮಂತ್ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮೂಮೆಂಟಮ್ ಬರ್ಬೋದು. ಆ್ಯಂಡ್ ಅದೇ ಹೇಳ್ತಾ ಇರೋದು, ಈ ವಿಡಿಯೋ ಮಾಡಿದ ಪರ್ಪಸ್ ಇದೆ
ಇದೇನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ಜಸ್ಟ್ ನೀವು ಎಮೋಷ್ನಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತು ಬೇರೆ ಯಾರು ಹೇಳ್ತಾರೆ ಅದ್ರ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಬರೋದಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರಿಲೇಟೆಡ್ ಅಪ್ಡೇಟ್ಸ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಉಂಟು, ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ನೀವು ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.